ದರ್ಶನ್ಗೆ ಇಂದು ಅಗ್ನಿ ಪರೀಕ್ಷೆ. ಮಾಫಿ ಸಾಕ್ಷಿಯಾಗಿ ಪ್ರದೋಷನ ಪರಿಗಣಿಸುತ್ತಾ ಇಲ್ವಾ ಕೋರ್ಟ್ ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿದೆ. ಬೆಂಗಳೂರಿನ ಸೆಷನ್ ಕೋರ್ಟ್ ಆದೇಶದತ್ತ ಎಲ್ಲರ ಚಿತ್ತ ಹರಿದಿದ್ದು, ಮಾಫಿ ಸಾಕ್ಷಿ ಕೋರಿ ಸಲ್ಲಿಸಿದಂತಹ ಅರ್ಜಿಯ ಕುರಿತು ಇಂದು ತೀರ್ಪನ್ನ ನೀಡಲಾಗ್ತಾ ಇದ್ದು, ಬೆಂಗಳೂರಿನ 59ನೇ ಸೆಷನ್ಸ್ ನ್ಯಾಯಾಲಯದಿಂದ ಇಂದು ತೀರ್ಪು ಹೊರಬೀಳ್ತಾ ಇದೆ. A14 ಪ್ರದೋಷ್ ಮಾಫಿ ಸಾಕ್ಷಿ ಕೋರಿ ಅರ್ಜಿಯನ್ನ ಸಲ್ಲಿಸಿದ ಅರ್ಜಿ ವಿಚಾರಣೆಯನ್ನ ಈಗ 59ನೇ ಸೆಷನ್ ಕೋರ್ಟ್ ನಡೆಸಿದೆ. A14 ಪ್ರದೋಷ್ ಅರ್ಜಿಗೆ ದರ್ಶನ್ ಪರ ವಕೀಲರು ಆಕ್ಷೇಪ ವ್ಯಕ್ತಂತ ಹಿನ್ನೆಲೆಯಲ್ಲಿ ಸಹ ಆರೋಪಿಗಳಿಗೆ ಆಕ್ಷೇಪಣೆಯ ಅವಕಾಶ ನೀಡಬೇಕಾ ಬೇಡವಾ ಇದೆಲ್ಲದರ ಬಗ್ಗೆ ಕೂಡ ಇವತ್ತು ಒಂದು ಕ್ಲಾರಿಟಿ ಸಿಗುತ್ತೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಪಡ್ಕೊಂಡು ನೇರ ಸಂಪರ್ಕದಲ್ಲಿ ವಿಕಾಸ್ ಇದ್ದಾರೆ. ವಿಕಾಸ್, ಕೊಲೆ ಆರೋಪಿ ದರ್ಶನ್ಗೆ ಇವತ್ತು ಅಗ್ನಿ ಪರೀಕ್ಷೆ, ಯಾಕಂದ್ರೆ 14ನೇ ಆರೋಪಿ A14 ಪ್ರದೋಷ್ ಈಗಾಗಲೇ ಅರ್ಜಿನ ಸಲ್ಲಿಸಿದ್ರು, ಹಲವು ವಿಚಾರಗಳನ್ನು ಕೂಡ ಮುಂದಿಟ್ಟಿದ್ರು. ಇದನ್ನು ಕೋರ್ಟ್ ಯಾವ ರೀತಿ ಪರಿಗಣಿಸಬಹುದು ಅಂತ? ಎಸ್ ಶಕುಂತಲ, ಏನು A14 ಆರೋಪಿ ಏನು ಪ್ರದೋಷ್ ಏನಿದ್ದಾನೆ ಮಾಫಿ ಸಾಕ್ಷಿಯಾಗಿ ಪರಿಗಣನೆ ಮಾಡ್ಕೊಳ್ಳೋದಕ್ಕೆ ಏನೋ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಇದರ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಏನು ದರ್ಶನ್ ಪರ ವಕೀಲರು ಕೂಡ ಇದಕ್ಕೆ ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಕೇಳ್ಕೊಂಡಿರ್ತಾರೆ. ಯಾಕಂದರೆ ಸಹ ಆರೋಪಿಯಾಗಿರುವಂಥ ದರ್ಶನ್ಗೂ ಈ ಒಂದು ಅವಕಾಶ ಇದೆ ಅಂತೇಳಿ ದರ್ಶನ್ ಪರ ವಕೀಲರು ವಾದವನ್ನು ಮಾಡಿದರು. ಸೊ ಆ ಹಿನ್ನೆಲೆಯಲ್ಲಿ ಇವತ್ತಿಗೆ ಒಂದು ಆದೇಶವನ್ನು ಕಾಯ್ದಿರಿಸಲಾಗಿತ್ತು. ಇವತ್ತು ಆದೇಶ ಬರಲಿದೆ. ಅಂದರೆ ಪ್ರದೋಷ್ ಸಲ್ಲಿಕೆ ಮಾಡಿರುವಂತಹ ಮಾಫಿ ಸಾಕ್ಷಿ ಅರ್ಜಿಯನ್ನು ಪರಿಗಣನೆಗೆ ತೆಗೆದುಕೊಳ್ಬೇಕು, ಸ್ವೀಕರಿಸಬೇಕಾ ಮತ್ತು ಈ ಒಂದು ಆಕ್ಷೇಪಣೆಗೆ ಅವಕಾಶವನ್ನು ಮಾಡಿಕೊಡ್ಬೇಕಂತ ಒಂದು ಆದೇಶ ಇವತ್ತು ಬರುತ್ತೆ. ಇದರ ನಡುವೆ ಪ್ರದೋಷ್ ಸಲ್ಲಿಕೆ ಮಾಡಿರುವಂಥ ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ಇರ್ತಕ್ಕಂಥ ಏನು ವಿಚಾರಗಳೇನಿದೆ ಅದು ನಿಜಕ್ಕೂ ಕೂಡ ಶಾಕಿಂಗ್ ಆಗಿರುವಂಥದ್ದು. ಯಾಕಂದರೆ ದರ್ಶನ್ ವಿರುದ್ಧವಾದಂಥ ಹಲವು ಹೇಳಿಕೆಗಳು ಆ ಒಂದು ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ಇರುವಂಥದ್ದು. ಯಾಕಂದರೆ ಈ ಒಂದು ರೇಣುಕಾ ಸ್ವಾಮಿಯನ್ನು ಹಲ್ಲೆ ಮಾಡಿದ ನಂತರದಲ್ಲಿ ಆತ ಸಾಯಬಹುದು, ನೀವು ಹೊಡಿಬೇಡಿ ಅಂತಕ್ಕಂಥ ಹೇಳಿಬಿಟ್ಟು ಅದನ್ನು ತಡೆಯುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೆ ಮತ್ತು ಆತನಿಗೆ ಆಹಾರ ಮತ್ತು ಬಟ್ಟೆಯನ್ನು ಕೊಡಲು ಪ್ರಯತ್ನ ಮಾಡಿದ್ದೆ. ಆದರೆ ನಂತರದಲ್ಲಿ ಏನು ರೇಣುಕಾ ಸ್ವಾಮಿ ಕೊಲೆ ಆಗಿದೆ ಅಂತೇಳಿ ವಿಚಾರ ದರ್ಶನ್ಗೆ ಗೊತ್ತಾಗುತ್ತೋ ಆ ಸಂದರ್ಭದಲ್ಲಿ ನನಗೆ ಬೆದರಿಕೆಯನ್ನು ಹಾಕಿದ್ರು, ನನಗೆ ಸಹಾಯ ಮಾಡಲಿಲ್ಲ ಅಂತ ಹೇಳಿದ್ರೆ ನಾನು ಗನ್ನಿಂದ ಶೂಟ್ ಮಾಡಿಕೊಂಡು ಸಾಯೋದಾಗಿ ಅವರು ಬೆದರಿಕೆಯನ್ನು ಹಾಕಿದ್ರು. ಅನಿವಾರ್ಯ ಕಾರಣವಾಗಿ ನಾನು ಏನು ನಕಲಿ ಆರೋಪಿಗಳನ್ನು ಸೃಷ್ಟಿ ಮಾಡಿಬಿಟ್ಟು ಅವರನ್ನು ಕೋರ್ಟ್ನಲ್ಲಿ ಏನು ಸ್ಟೇಷನ್ನಲ್ಲಿ ಸರೆಂಡರ್ ಮಾಡಿಸಿ ನಾವೇ ಕೊಲೆ ಮಾಡಿದ್ದೀವಿ ಅಂತೇಳಿ ಒಪ್ಕೊಳ್ಳುವಂತೆ ಮಾಡುವಂಥ ಸನ್ನಿವೇಶ ಸೃಷ್ಟಿಯಾಗಿತ್ತು. ಅಲ್ಲದೆ ಪೊಲೀಸರೊಬ್ಬರಿಗೆ ಕರೆ ಮಾಡಿ ಈ ರೀತಿಯಾಗಿ ಗಲಾಟೆಯಲ್ಲಿ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಂಥ ಹೇಳಿಕೆಯನ್ನು ಕೂಡ ನಾನೇ ಕೊಟ್ಟಿರೋದು ಮತ್ತು ಆ ಒಂದು ಮೃತದೇಹವನ್ನು ಸಾಗಿಸೋದಕ್ಕೆ ಇವರ ಒತ್ತಡದ ಮೇಲೆ ನಾನು ಈ ಒಂದು ಮೃತದೇಹವನ್ನು ಸಾಗಿಸಿದ್ದೆ ಅಂತಕ್ಕಂಥ ವಿಚಾರಗಳನ್ನು ಹೇಳಿರುವಂಥದ್ದು ಮತ್ತು ಸಿಗರೇಟ್ನಲ್ಲಿ ಸುಟ್ಟಿರುವಂಥದ್ದು, ಎದೆಯ ಮೇಲೆ ಒದ್ದಿರುವಂಥದ್ದು ಎಲ್ಲವೂ ಕೂಡ ದರ್ಶನ್ ಮತ್ತು ಪವಿತ್ರ ಕೈಯಲ್ಲಿ ಚಪ್ಪಲಿಯಲ್ಲಿ ಹೊಡೆಸಿರೋದು ಕೂಡ ದರ್ಶನ್ ಅಂತಕ್ಕಂಥ ಹೇಳಿಕೆಯನ್ನು ಒಂದು ಅರ್ಜಿಯಲ್ಲಿ ಉಲ್ಲೇಖವನ್ನು ಪ್ರದೋಷ್ ಮಾಡಿದ್ದಾರೆ. ಆದರೆ ಇವತ್ತು ಏನು ಮಾಫಿ ಸಾಕ್ಷಿಯಾಗಿ ಆ ಒಂದು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕಾ, ಅವಕಾಶವನ್ನು ಮಾಡಿಕೊಡ್ಬೇಕಂತ ಆದೇಶ 59ನೇ CCH ನ್ಯಾಯಾಲಯದಿಂದ ಬರಲಿದೆ. ಶಕುಂತಲಾ, ಧನ್ಯವಾದ ವಿಕಾಸ್, ತಮಿಳು ಅಪ್ಡೇಟ್ಸ್ಗಾಗಿ.